ಭಗವಂತ ಎಲ್ಲಿ ಇರ್ತಾನೆ ಅಂತ ಎರಡೆರಡು ನಿಮಿಷದಲ್ಲಿ ಮಾತಾಡ್ತಾನೆ. ಭಗವಂತ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಎಲ್ಲಿದ್ದಾನೆಪ್ಪ ಅಂತ ಕೇಳಿದ್ರೆ ಈ ಸ್ಥಳದಲ್ಲಿ ಇದ್ದಾನೆ. ಯಾರೂ ಇಲ್ಲದವರಿಗೆ ಇಂತಹ ಒಂದು ಸ್ಥಳದಲ್ಲಿ ವೃದ್ಧಾಶ್ರಮ ಅಂತಿರ್ತಕ್ಕಂಥದ್ದು ನಿಜವಾಗ್ಲೂ ನಿಸ್ವಾರ್ಥತೆಯ ಒಂದು ಬೆಳಕನ್ನ ಚೆಲ್ತಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ಯಾರು ಯಾವುದೇ ಸ್ವಾರ್ಥವಿಲ್ಲದೆ ಬದುಕುವ ಜೀವಿಗಳು ಯಾರಾದ್ರೂ ಇದ್ರೆ ನೀವು ಮಾತ್ರ. ಯಾಕೆಂತ ಕೇಳಿದ್ರೆ ನಿಮ್ಮಲ್ಲಿ ದುಡ್ಡಿಲ್ಲ, ನಿಮ್ಮಲ್ಲಿ ಆಸ್ತಿ ಇಲ್ಲ, ನಿಮ್ಮಲ್ಲಿ ಅಂತಸ್ತು ಇಲ್ಲ, ನಿಮ್ಮಲ್ಲಿ ಏನಿದೆ ಅಂತ ಕೇಳಿದ್ರೆ ಮನುಷ್ಯತ್ವ ಇದೆ. ಆ ಮನುಷ್ಯತ್ವವನ್ನ ನೀವು ಪ್ರತಿಯೊಂದು ಪ್ರಾಣಿಗಳಲ್ಲಿ ಕಾಣ್ತೀರಿ. ಪ್ರತಿಯೊಂದು ಪ್ರಾಣಿಗಳಲ್ಲಿ ಏನ್ ಕಾಣ್ತೀರಪ್ಪ ಅಂತ ಕೇಳಿದ್ರೆ ನೀವು ಆಸ್ತಿ ಅಂತಸ್ತನ್ನ ಅನುಭವಿಸದೆ ಜೀವನದ ಕಷ್ಟ ನಷ್ಟಗಳನ್ನ ಅನುಭವಿಸಿ ಬಂದಿರತಕ್ಕಂಥವ್ರು. ಅದಕ್ಕೆ ನಾನು ಹೇಳ್ತೀನಿ, ನಿಜವಾಗ್ಲೂ ಎಲ್ಲಿದ್ದಾರೆ ದೇವರುಗಳಂದ್ರೆ ಇಲ್ಲಿದ್ದಾರೆ. ನಿಮ್ಮ ಹತ್ರ ಕಸ್ಕೊಳ್ಳಿಕ್ಕೆ ಏನು ಇಲ್ಲ. ಪ್ರೀತಿ, ವಾತ್ಸಲ್ಯ ಇದೆಲ್ಲವನ್ನ ನೀವು ಹಂಚಲಿಕ್ಕೆ ನೀವು ತಯಾರಿರ್ತೀರಿ ಯಾವಾಗ್ಲೂ ಕೂಡ. ಸೊ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ. ನಿಮ್ಮಲ್ಲಿಗೆ ಬಂದು ನಾವು ಮಾತನಾಡ್ತಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಈ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರು ಬಂದಿದ್ದಾರೆ. ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಸಾಕಷ್ಟು ಜನರ ಬಳಿ ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲವೂ ಇದೆ. ಏನಿಲ್ಲ ಅಂತ ಕೇಳಿದ್ರೆ ಇಚ್ಛಾಶಕ್ತಿ ಒಂದಿಲ್ಲ, ಕೊಡುವ ಮನಸ್ಥಿತಿ ಇಲ್ಲ. ಯಾವ ಗುಂಗಿನಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ಅಂತಂದ್ರೆ ಇದು ಇಡೀ ಜಗತ್ತು ನನ್ನದೇ, ಎಲ್ಲವೂ ನನ್ನದೇ, ನಾನು ಸತ್ತು ಹೋಗುವುದಿಲ್ಲ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಆ ಭ್ರಮೆಯಲ್ಲಿ ಇರೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಬೇರೆಯವರು ನನ್ನವರಲ್ಲ, ಆಸ್ತಿ ಮಾತ್ರ ನನ್ನದು, ಉಳಿದವರೆಲ್ಲರೂ ನನ್ನವರಲ್ಲ ಅನ್ನುವ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಅಂತ ಭ್ರಮೆಯಿಂದ ನಾವೆಲ್ಲರೂ ಹೊರಗಡೆ ಬರಬೇಕಾಗಿದೆ. ಜೀವನದಲ್ಲಿ ಯಾವುದು ನನ್ನದು ಅಂತ ಅನ್ಕೊಂಡ್ರೆ ಮನುಷ್ಯ ಬಹಳ ಸರಳವಾಗಿ ಅರ್ಥ ಮಾಡ್ಕೋಬಹುದು. ಜೀವನದಲ್ಲಿ ನನ್ನದು ಅಂತ ಬಂದಿರತಕ್ಕಂಥದ್ದು ಕೇವಲ ಸಮಯ ಮಾತ್ರ. ದೇವರು ನಿಮಗಾಗಿ ಕೊಟ್ಟಿರ್ತಕ್ಕಂಥ ಆ ಸಮಯವನ್ನ ಯಾವ ರೀತಿ ಖರ್ಚು ಮಾಡ್ತೀರಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಾನು 1 ವರ್ಷದವನಾಗಿರ್ತೇನೆ, 2 ವರ್ಷದವನಾಗಿರ್ತೇನೆ, 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ, ಇವತ್ತಿಲ್ಲ ನಾಳೆ ನಾನು ವೃದ್ಧನಾಗಲೇಬೇಕು. ಜೀವನದ ಕೊನೆಯ ಗಳಿಗೆಗಳನ್ನ ಕಳಿಲೇಬೇಕು. ಯಾವಾಗ ಜೀವನದ ಕೊನೆಯ ಗಳಿಗೆಗಳು ನಿಮಗೆ ಅನುಭವಕ್ಕೆ ಬರ್ತಾವೋ ಅವಾಗ ನನ್ನನ್ನ ನಾನು ತಿಳಿದುಕೊಂಡು ಜುಗುಪ್ಸೆ ಒಳಗಾಗಬಾರ್ದು, ನಾಚಿಕೆ ಆಗಬಾರ್ದು. ನಮ್ಮನ್ನ 4 ಜನ ಬೈದರೂ ಚಿಂತೆ ಇಲ್ಲ, ನಮ್ಮನ್ನ 4 ಜನ ಬೈದರೂ ಚಿಂತೆ ಇಲ್ಲ. ಅವ್ರು ಹೊಟ್ಟೆ ಕಿಚ್ಚಿಗಾಗಿ ಬೈತಾರೋ, ಸಿಟ್ಟಿನಿಂದ ಬೈತಾರೋ, ತಪ್ಪು ಮಾಡಿದೀನಿ ಅಂತ ಬೈತಾರೋ ಗೊತ್ತಿಲ್ಲ. ನಮ್ಮ ಮೇಲೆ ನಮಗೆ ಸಿಟ್ಟು ಬರಬಾರದು ಯಾವತ್ತೂ ಕೂಡ. ನಾನೇನ್ ಮಾಡ್ತಾ ಇದ್ದೀನಿ, ನಾನು ಎಂತ ಮೂರ್ಖ ಇದೀನಿ, ನಾ ಯಾವ ಜೀವನದಲ್ಲಿ ಬದುಕ್ತಾ ಇದ್ದೀನಿ ಅಂತ ಯಾವತ್ತೂ ಕೂಡ ಅನಿಸಬಾರ್ದು. ಅಂತ ಜೀವನ ನಮ್ದು ಆಗಬಾರದು. ಜೀವನದಲ್ಲಿ ನಮ್ಮಿಂದ ಆಗಿರ್ತಕ್ಕಂಥ ಸಹಾಯ 1 ರೂಪಾಯಿ ಅಲ್ಲದಿದ್ದರೂ 25 ಪೈಸೆಯಷ್ಟು ಖರ್ಚು ಮಾಡುವಷ್ಟು ಮನಸ್ಸನ್ನ ದೊಡ್ಡದು ಮಾಡ್ಬೇಕಂತೆ. ಕಿಶೆದೊಳಗಿರ್ತಕ್ಕಂಥ ದುಡ್ಡು ಕೂಡ ಮನಸ್ಸು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಷ್ಟಾದ್ರೂ ಕೊಡ್ಬೇಕೇನೋ ಇವರಿಗೆ ಅಂತ ಮನಸ್ಸು ಮಾಡ್ಬೇಕು. ಅಂತ ಮನಸ್ಥಿತಿ ನಮ್ದಾದಾಗ ಇಡೀ ಸಮಾಜವನ್ನ ಸುಂದರವಾಗಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೀವು ಭಜನೆ ಮಾಡ್ತಾ ಇದ್ರೆ, ನನ್ನ ವಯಸ್ಸು ಸಣ್ಣದಾದ್ರೂ ಕೂಡ ನನಗೆ ಹೊರಗಡೆ ಕೂತ್ಕೊಂಡು ನಾನು ಭಜನೆ ಕೇಳ್ತಾ ಇದ್ದೆ. ನಾನು ಸಣ್ಣವಾಗಿ ಹಿಡಿದು ಭಜನೆ ಮಾಡ್ತಾ ಬೆಳ್ಕೊಂಡು ಬಂದಿದ್ದೀನಿ ಗುಡಿಯಲ್ಲಿ. ಭಜನೆ ಈಗಲೂ ಕೂಡ ಮಾಡ್ತೀನಿ ಟೈಮ್ ಸಿಕ್ಕರೆ. ಮನುಷ್ಯ ದೊಡ್ಡವನಾಗ್ತಾ ಏನಾಗುತ್ತೆ, ದುಡ್ಡು ಗಳಿಸ್ತಾ ಏನಾಗುತ್ತೆ ಅಂತ ಕೇಳಿದ್ರೆ ಭ್ರಮೆಯ ಲೋಕದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ನನ್ನದನ್ನ ಎಲ್ಲ ಮರೆತು ಬಿಡ್ತಾನೆ. ಯಾವಾಗ ನಿಮ್ಮನ್ನ ನೋಡಿದ್ವೋ ಮತ್ತೆ ವಾಪಸ್ ಕರ್ಕೊಂಡು ತಂದು ಇಲ್ಲಿ ಕುಂಡ್ರಿಸ್ತೀರಿ. ನೀವ ಏನಪ್ಪಾ ಅಂತ ಕೇಳಿದ್ರೆ ನಿನ್ನ ಜಾಗ ಅಲ್ಲಿಲ್ಲ, ಇಲ್ಲಿದೆ. ಎಲ್ಲವನ್ನ ಅನುಭವಿಸಬೇಕು. ಮುಂದೊಂದು ದಿನ ಈ ನಮಗೆ ಬಂದಿರತಕ್ಕಂತ ಪರಿಸ್ಥಿತಿ ನಿನಗೂ ಕೂಡ ಬರುತ್ತೆ ಒಂದು ದಿನ. ತಿಳಿದು ಬದುಕು ಮಾನವ ಅನ್ನುವ ರೀತಿಯಲ್ಲಿ ನಿಮ್ಮನ್ನ ನೋಡಿ ಕಲಿಬೇಕಾಗುತ್ತೆ. ಎಲ್ಲ ತಾಯಂದ್ರು ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರೋ, ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ನನಗ್ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಮಾನವನ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಬಂದೇ ಬರ್ತಾವೆ. ನಿಮಗೊಂದು ಸಮಸ್ಯೆ ಇದ್ರೆ ಮತ್ತೊಬ್ಬರಿಗೊಂದು ಸಮಸ್ಯೆ ಇರುತ್ತೆ. ಕೆಲವರ ಮನೆಯಲ್ಲಿ ಮಕ್ಕಳು ನೋಡ್ಕೊಳಂಗಿಲ್ಲ, ಸೊಸಿ ನೋಡ್ಕೊಳಂಗಿಲ್ಲ, ಕೆಲವು ಮನೆಯಲ್ಲಿ ಯಾರು ಇರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನೀವು ಬಂದಿರ್ತೀರೇ ಹೊರತು ಬೇರೆ ಯಾವ್ದು ಆಸೆ ಆಕಾಂಕ್ಷೆಯಿಂದ ಇಟ್ಕೊಂಡು ಇಲ್ಲಿ ಬದುಕಬೇಕು, ಆರಾಮಾಗಿರ್ಬೇಕು, ಪುಕ್ಕಟ್ಟೆ ತಿನ್ಬೇಕು ಅನ್ನೋ ಇಟ್ಕೊಂಡು ಯಾರು ಬಂದಿರಲ್ಲ. ಇಲ್ಲಿ ಜೀವನದ ಸಮಸ್ಯೆಗಳನ್ನ ಹೊತ್ತು ನಡೆಯುತ್ತಿರುವಾಗ ಆ ಭಾರವನ್ನು ಎತ್ತಲಿಕ್ಕಾಗದೆ ನೀವು ಇಲ್ಲಿ ಬಂದು ಬದುಕುತ್ತಿದ್ದೀರಿ ಹೊರತು ಯಾವ ಆಸೆ ಆಕಾಂಕ್ಷೆಗಳಿಗೂ ಕೂಡ ಅಲ್ಲ. ಸೊ ನಿಮ್ಮಿಂದ ನಾವು ಜೀವನದಲ್ಲಿ ಸಾಕಷ್ಟು ಕಲಿಯಬೇಕಾಗಿದೆ. ನೀವು ಯಾವತ್ತೂ ಕೂಡ ಭಾವಿಸಬೇಡ್ರಿ ನಮ್ಮ ಜೊತೆ ಯಾರೂ ಇಲ್ಲ,
ನಾವು ಒಬ್ಬಂಟಿಯಾಗಿದ್ದೀವಿ. ಇದು ಯಾವುದು ಚಿಂತೆ ಮಾಡಬೇಡ. ಮನುಷ್ಯನ ಜೊತೆಯಲ್ಲಿ ಯಾರು ಇರೋದಿಲ್ಲ, ಸಾಯೋ ತನಕ ಯಾರು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ ಅವ್ರು ಯಾರ ಜೊತೆಲಿ ಇರ್ತಾರೆ ಅಂದ್ರೆ ಕೇವಲ ದುಡ್ಡಿದ್ರೆ ಮಾತ್ರ ಇರ್ತಾರೆ. ರೊಕ್ಕ ಬೇಕ್, ದುಡ್ಡು ಬೇಕ್, ಅವಾಗ ಮಾತ್ರ ಜೊತೆ. ನಾನು, ನನ್ನವರು, ಅಣ್ಣ, ತಮ್ಮ, ಕಾಕ, ಬಾಬಾ, ಮಾಮ, ಇವೆಲ್ಲ ಯಾವಾಗ? ದುಡ್ಡು, ಆಸ್ತಿ, ಅಂತಸ್ತಿದ್ದಾಗ ಮಾತ್ರ. ಇವೆಲ್ಲ ಕಳ್ಕೊಂಡ ಮೇಲೆ ನಿಮ್ಮ ಮುಖ ನೋಡಿಯೂ ಕೂಡ ನೋಡದೇ ಇರತಕ್ಕಂತ ಹೋಗೋ ಜೀವಿ ಯಾವ್ದಾದ್ರು ಇದ್ರೆ ಅದು ಮನುಷ್ಯ. ಮನುಷ್ಯನಿಗೆ ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ, ಮನುಷ್ಯನಿಗೆ ಚಿಂತೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯನಿಗೆ ಮನುಷ್ಯತ್ವವನ್ನು ಉಳಿಸ್ತಿರ್ತಕ್ಕಂಥ ಶಕ್ತಿ ಮಾತ್ರ ಕೊಟ್ಟಿಲ್ಲ ದೇವರು. ಇಂಥ ಮೂರ್ಖರು ನಾವು. ಇಷ್ಟೆಲ್ಲ ಕೊಟ್ಟರೂ ಕೂಡ ಮೂರ್ಖ ಜಗತ್ತಿನಲ್ಲಿ ಬದುಕ್ತಿರ್ತಕ್ಕಂಥವು ನಾವು. ಯಾವತ್ತಾದ್ರೂ ನೀವು ಒಬ್ಬರೇ ಕೂತಾಗ ನಿಮ್ಗೆ ಅನಿಸ್ಬಹುದು, ನನ್ನ ಜೊತೆ ಯಾರೂ ಇಲ್ಲ, ನಾನು ಇಂಥ ಆಶ್ರಮದಲ್ಲಿ ಬಿದ್ದಿದ್ದೀನಿ, ನನಗೆ ಹೇಳೋರಿಲ್ಲ, ನನಗೆ ಕೇಳೋರಿಲ್ಲ. ನೀವೇನಾದ್ರೂ ಚಿಂತೆ ಮಾಡಿದ್ರೆ ಚಿಂತೆ ಮಾಡಬೇಡ್ರಿ. ಮನುಷ್ಯನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅವನ ಜೊತೆಯಲ್ಲಿ ಅವನೇ ಇರಬೇಕಾಗಿದೆ. ಮೊದಲು ನಾನು ನನ್ನೊಂದಿಗೆ ಇರಬೇಕು. ಬೇರೆಯವರು ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಚಿಂತೆ ಮಾಡಬೇಡಿ. ನಿಮ್ಮ ಜೀವನಕ್ಕೆ ನಿಮ್ಮ ಜೀವನ ಕಾಲದ ಕೊನೆಯ ಘಳಿಗೆವರೆಗೂ ನೀವು ಇರಬೇಕಾಗತ್ತೆ, ಬದುಕಬೇಕಾಗತ್ತೆ. ಅಂದಾಗ ಮಾತ್ರ ಜೀವನ ಸುಖಿಯಾಗಿರ್ತದೆ. ನಿಮ್ಮಲ್ಲಿ ಕಳೆದುಕೊಳ್ಳಲು ಏನೂ ಇಲ್ಲ, ಆನಂದ ಪಡಲು ಸಾಕಷ್ಟಿದೆ. ಎಲ್ಲರೂ ಗೆಳೆಯರಿದ್ದೀರಿ, ಎಲ್ಲರೂ ಕೂತ್ಕೊಂಡಿದ್ದೀರಿ, ಭಜನೆ ಮಾಡ್ತಾ ಇದ್ದೀರಿ, ಮಾತಾಡ್ತಿದ್ದೀರಿ, ಕಷ್ಟ ನಷ್ಟಗಳನ್ನ ಮಾತಾಡ್ತಿದ್ದೀರಿ. ಇದಕ್ಕಿಂತ ಸ್ವರ್ಗ ಏನ್ ಬೇಕ್ರಿ? ನಮಗೆ ದುಡ್ಡಿದೆ, ನಮಗೆ ತಿರುಗಾಡೋದಕ್ಕೆ ಕಾರುಗಳಿದಾವೆ, ಮನಸ್ಸಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ನಿಮ್ಗೆಲ್ಲವೂ ಏನು ಇಲ್ಲದೆಯೂ ಕೂಡ ನೀವು ಜೀವನವನ್ನ ಅತ್ಯಂತ ಸುಂದರವಾಗಿ ಕಳೀತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರನ್ನ ನೋಡಿ ನಮ್ಮ ಜೀವ ಇನ್ನಷ್ಟು ಬದಲಾವಣೆಯತ್ತ ಸಾಗಿ ವಿಚಾರವಂತರಾಗಿ ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನ ಕೊಡುವಂತ ವಿಚಾರಗಳು ನಮ್ಮ ತಲೆಯಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಚರಣಗಳಲ್ಲಿ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ.